ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ವಲ್ಪ ವಾಯ್ಸ್ ಹೋಗಿದೆ. ಇವತ್ತು ಈವ್ನಿಂಗ್ ಇಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತುಮಕೂರು ಹಾಯ್ ಮಾಡೋದು ವಿಡಿಯೋ ಹಾಗೆ ಕಂಟಿನ್ಯೂ ಆಗುತ್ತೆ ನೋಡಿ. ಪಾನಿಪುರಿ ಎಣ್ಣೆ ಯಾವಾಗ ಇರ್ತದಲ್ಲಪ್ಪ ನಮ್ಮಂತವ್ರಿಗೋಸ್ಕರ. ಕಪ್ಪು ಕಾಣು ತಲೆನಪ್ಪ ಗಾಯ ಆಗಿರೋದು ಗಮನಿಸಿ ನೋಡಿದ್ರೆ. ಹಾಗೆ ಹೊರಟಿದ್ದು, ಯಾಕಂದರೆ ಮಗುಗೆ ವ್ಯಾಕ್ಸಿನೇಷನ್ ಇತ್ತು 1.5 ವರ್ಷದ್ದು. ಹಾಗಾಗಿ ನೋಡೋಣ ವಿಡಿಯೋ ಹೇಗೆ ಹೋಗುತ್ತೆ. ಆದಷ್ಟು ರ್ಯಾಂಡಮ್ ಆಗಿ ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಯಾಕಂದರೆ ಇದೆಲ್ಲ ಫಸ್ಟ್ ಎಕ್ಸ್ಪೀರಿಯನ್ಸ್ ಅಲ್ವಾ. ಹಾಗಾಗಿ ಸ್ವಲ್ಪ ದಿನ ಹೋಗ್ಬೇಕು, ಇನ್ನೂ ಸ್ವಲ್ಪ ದಿನ ಇನ್ನು ಕ್ಯಾಮ್ರಾ ಮುಂದೆ ಎಲ್ಲ ಬಂದು ಮಾತಾಡೋದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಅಂತ ಅಂದ್ಕೊತೀನಿ. ನೋಡೋಣ ವಿಡಿಯೋ ಹೇಗೆ ಹೋಗುತ್ತೆ. ಇಷ್ಟ ಆದರೆ ಗೊತ್ತಲ್ಲ, ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಇನ್ನೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ವಲ್ಪ ಕೋಲ್ಡ್ ಆಗಿದೆ ವಾಯ್ಸ್. ತೀರಾ ನಿನ್ನೆ ಅಂತೂ ಫುಲ್ ಅಷ್ಟು ವಾಯ್ಸ್ ಇರಲಿಲ್ಲ, ಹಾಗಾಗಿ ಎಡಿಟ್ ಮಾಡೋಕ್ಕೆ ಹೋಗಲಿಲ್ಲ. ಇವತ್ತು ಪರವಾಗಿಲ್ಲ, ಆದ್ರೂ ಟ್ಯಾಬ್ಲೆಟ್ ಎಲ್ಲ ತೊಗೊಂಡ್ರು ಏನೂ ಅಷ್ಟು ವರ್ಕ್ ಆಗಿಲ್ಲ. ಅಂದರೆ ವೆದರು ಒಂದ್ಸರಿ ಬಿಸಿಲು ಬರುತ್ತೆ, ಮಕ್ಳಿಗಾಗಲಿ ನಮಗಾಗಲಿ ಒಂದ್ಸರಿ ಮಳೆ ಬರುತ್ತೆ, ಒಂದ್ಸರಿ ತುಂಬ ಚಳಿ ಇದೆ ಈ ಸರಿ ಅಂತೂ. ಹಾಗಾಗಿ ಮಕ್ಳುಗಳ್ನೆಲ್ಲ ತುಂಬ ಕೇರ್ಫುಲ್ಲಾಗಿ ನೋಡಿಕೊಂಡ್ರೆ ತುಂಬ ಒಳ್ಳೆಯದು. ಯಾಕಂದರೆ ನೆಗಡಿ ಆಗಿಬಿಟ್ರೆ ಮಕ್ಕಳು ಊಟ ಮಾಡೋದಿಲ್ಲ, ನೈಟ್ ಹೊತ್ತು ಸರಿಯಾಗಿ ನಿದ್ದೆ ಮಾಡೋದಿಲ್ಲ, ಅವ್ರು ಒಂಥರ ಮೂಗು ಕಟ್ಕೊಂಡಂಗೆ ಆಗುತ್ತೆ. ಈ ಥರ ಎಲ್ಲ ಸಮಸ್ಯೆಗಳು ಕಾಣಿಸ್ಬಹುದು. ಹಾಗಾಗಿ ಮಕ್ಕಳನ್ನ ಎಷ್ಟು ಹುಷಾರಾಗಿ ನೋಡ್ಕೊತೀವೋ ಅಷ್ಟು ಒಳ್ಳೆಯದು. ನೋಡೋಣ, ಇವರು ಬಸ್ ಹತ್ತಿಸ್ತೀನಿ ಅಂತ ಹೇಳ್ತಿದ್ದಾರೆ. ನೋಡೋಣ, ವಿಡಿಯೋ ಕಂಟಿನ್ಯೂ ಆಗುತ್ತೆ. ನೋಡೋಣ ಇವರು ನಮ್ಮ ಜೊತೆಗೆ ತುಮಕೂರಿಗೆ ಬರ್ತಾರಾ ಅಥವಾ ಬಸ್ ಹತ್ತಿಸಿ ಹೋಗ್ತಾರಾ ನೋಡೋಣ. ಹಾಗೆಯೇ ಊಟ ಮಾಡ್ಕೊಂಡು ನಾವು ಹೊರಟಾಗ 4-5 ಗಂಟೆ ಆಗಿತ್ತು ಅಂದ್ಕೊತೀನಿ. ನಮ್ಮ ಅಪ್ಪಂಗೆ ಬೆಳಗ್ಗೆನೇ ಬರ್ತೀನಿ ಅಂತ ಅಂದ್ಕೊಂಡಿದ್ದು. ನನಗೂ ಸ್ವಲ್ಪ ಹುಷಾರಿಲ್ವಲ್ಲ, ನಾನು ಮಲ್ಕೊಂಬಿಟ್ಟಿದ್ದೆ, ಪಾಪುನು ಮಲ್ಕೊಂಡಿದ್ದು. ಇವರು ಸ್ವಲ್ಪ ಕೆಲಸ ಇದೆ ಅಂತ ಹೊರಗಡೆ ಹೋಗಿದ್ರು. ಅವ್ರು ಬರೋಷ್ಟರಲ್ಲಿ ನಾವು ಸ್ವಲ್ಪ ಊಟ ನಿದ್ದೆ ಎಲ್ಲ ಮುಗಿಸ್ಕೊಂಡಿದ್ದು. ಆವಾಗ ಪರವಾಗಿಲ್ಲ, ವಾಯ್ಸ್ ಆಗಿರ್ಬೋದು, ಕೋಲ್ಡ್ ಆಗಿರೋದಾಗಿರ್ಬೋದು ಬೆಟರ್ ಅಂತ ಅನ್ನಿಸ್ತು. ಹಾಗಾಗಿ ಹೊರಟು. ಹಸ್ಬೆಂಡ್ಗಂತೂ ಕಳ್ಸೋದಕ್ಕೆ ಇಷ್ಟ ಇಲ್ಲ, ಯಾಕಂದರೆ ಅವರು ಮನೇಲಿ ಇದ್ದಾಗ ನೆನಪಾಗ್ತೀವಿ, ಪಾಪು ಬಿಟ್ಟಿರೋದಕ್ಕಾಗಲ್ಲ ಅಂತಿದ್ರು. ಆದ್ರೂ ಅಮ್ಮನ ಮನೆಗೆ ಸ್ವಲ್ಪ ಏನೂ ಅನ್ನಲ್ಲ, ಕಳಿಸ್ತಾರೆ. ಹೋಗಿ ಬರಲಿ, ಇನ್ನೆಲ್ಲೂ ಹೋಗೋದಿಲ್ಲ ಅವಳು, ಇನ್ನೆಲ್ಲೂ ಕೇಳೋದಿಲ್ಲ ಅಂತೇಳಿ ಕಳಿಸ್ತಾರೆ. ಹಾಗಾಗಿ ಹೊರಟೋ ಸಂಜೆ ಬರೋಷ್ಟೊತ್ತಿಗೆ ನಿಧಾನಕ್ಕೆ ಬಂದು ನಾವು ಬರೋಷ್ಟೊತ್ತಿಗೆ ಒಂದು 7 ಗಂಟೆ 7:15. ನಮ್ಮ ಅಮ್ಮನ ಮನೆಗೆ ಹೋಗಿ ಕೂತಾಗ ಒಂದು 7 ಗಂಟೆ ಆಗಿತ್ತು ನಾನು ಟೈಮ್ ನೋಡಿದಾಗ. ನಿಧಾನಕ್ಕೆ ಹೋಗ್ತಾ ಸ್ವಲ್ಪ ದಾವಸ್ಪೇಟೆ ಬಿಡ್ತಿದ್ದಂಗೆ ಸ್ವಲ್ಪ ಟ್ರಾಫಿಕ್ ಆಯಿತು. ಈವ್ನಿಂಗ್ ಆಗಿರೋದ್ರಿಂದ ಫುಲ್ಲು ರಶ್ ಇತ್ತು, ಬಸ್ಗಳಲ್ಲಂತೂ ತುಂಬ ರಶ್ ಇತ್ತು. ನನ್ನ ಮಗಳನ್ನ ಎತ್ಕೊಂಡು ಒಂದು 2 ಟೈಮ್ಸ್ ಓಡಾಡಿರ್ಬೋದೇನೋ ಅಷ್ಟೇ ನಾನು ಬ್ಯಾಂಗ್ಳೂರಿಂದ ತುಮಕೂರಿಗೆ ಬಸ್ಗಳಲ್ಲಿ. ಇನ್ನೆಲ್ಲೋ ಹೋದರೆ ಹಸ್ಬೆಂಡ್ ಜೊತೆನೇ ಹೋಗೋದು. ಅಂದ್ರೂ ಅವರಿಗೆ ಭಯ, ಮಧ್ಯದಲ್ಲಿ ಎಲ್ಲ ಹತ್ತಿ ಬಿಡ್ತಾಳೋ, ಈ ಥರ ಬಸ್ಸಲ್ಲಿ ಕಳ್ಸೋದಕ್ಕೆ ಭಯ. ಹಾಗಾಗಿ ಆಲ್ಮೋಸ್ಟ್ ಕಾರಿಲ್ಲ ಅಂದು ಅಟ್ಲೀಸ್ಟ್ 2 ವೀಲರಲ್ಲಾದರೂ ಬಿಟ್ಟು ಬರ್ತಾರೆ. ಈ ಕಾರನ್ನು ಸರ್ವಿಸಿಗೆ ಏನಾದರೂ ಬಿಟ್ಟಿದೆ ಅಟ್ಲೀಸ್ಟ್ 2 ವೀಲರಲ್ಲಾದ್ರೂ ಬಿಟ್ಟು ಬರ್ತಾರೆ. ಅಷ್ಟು ಕೇರ್ ಮಾಡ್ತಾರಲ್ಲ, ನಾವೇ ಗ್ರೇಟ್ ಅನಿಸುತ್ತೆ. ನಮ್ಮಿಬ್ಬರು ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು, ತುಂಬ ಚೆನ್ನಾಗಿದೆ. ಹಸ್ಬೆಂಡು ನಂದು ತುಂಬ ಅಂಡರ್ಸ್ಟ್ಯಾಂಡಿಂಗ್ ಎಲ್ಲ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಅಂತ ನಾವು ಜಗಳ ಆಡ್ಕೊಳ್ಳೋದು, ಬೈದಾಡೋದು ಎಲ್ಲ ತುಂಬ ಕಮ್ಮಿ. ಚಿಕ್ಕ ವಿಷಯಕ್ಕೆ ಜಗಳ ಆಡೋದಷ್ಟೇ. ನಾವೇನಿದ್ರು ಊಟ ಮಾಡಿಲ್ಲ, ತಿಂಡಿ ಮಾಡಿಲ್ಲ, ಆ ಥರ ಜಗಳ ಆಡೋದಷ್ಟೇ. ಇನ್ನು ಬೇರೆ ವಿಷಯಗಳೆಲ್ಲ ಅವರು ನನಗೆ ಹೇಳ್ದಲೆ ಅವರೇನು ಮಾಡೋದಿಲ್ಲ, ಅವ್ರಿಗೆ ಕೇಳ್ದಲೆ ನಾನೇನು ಮಾಡೋದಿಲ್ಲ. ಇಬ್ಬರು ಒಪ್ಪಿಗೆ ಇದ್ರೇ ಎಂಥ ಕೆಲಸ ಇದ್ರೂ ನಾವು ಮುಂದುವರಿಯೋದು. ಈ ಥರ ನಮ್ಮ ಒಂದು ಜೀವನ ಸಾಗ್ತಾ ಇದೆ. ನೋಡೋಣ ಹೇಗೋಗುತ್ತೆ ವಿಡಿಯೋ ಅಂತ. ಸದ್ಯನ ನಾವೇನು ಊಟ ಮಾಡಿರಲಿಲ್ಲ, ಬೆಳಗ್ಗೆ ಮಾಡಿದ್ದಷ್ಟೇ. ಮಧ್ಯಾಹ್ನ ಏನು ನಾವು ಊಟ ಮಾಡಿರಲಿಲ್ಲ. ಹಾಗಾಗಿ ಎಲ್ಲನ ಹೋಟೆಲಲ್ಲಿ ತಿನ್ಕೊಂಡು ಹೋಗೋಣ ಅಂತ ನೋಡ್ತಾಯಿದ್ದು. ದಾವಸ್ಪೇಟೆ ಪಾಸ್ ಆಗ್ತಿದ್ದಂಗೆ ಯಾಕೋ ಹೊಟ್ಟೆ ಹಸಿತಾ ಇತ್ತು ಇಬ್ರಿಗೂ. ಪಾಪುನು ಹೊಟ್ಟೆ ಹಸಿವಿಗೆ ಹಂಗೆ ಹಿಂಗೆ ನೋಡ್ತಾ ಇದ್ಲು. ಅವಳಿಗೆ ಅನ್ನ ತಿನ್ನೋದಕ್ಕೆ ತಿನ್ನಲಿಲ್ಲ ಅವಳು, ಸರಿ ಮಾರ್ನಿಂಗ್ ತಿನ್ಕೊಂಡಿದ್ಲು ಅಷ್ಟೇ ಅವಳು. ಹಾಗಾಗಿ ನೋಡೋಣ ಮುಂದೆ ಎಲ್ಲಾದರೂ ಏನಾದರೂ ಸಿಕ್ಕಿದ್ರೆ ಚಾಟ್ ಸೆಂಟ್ರು ಅಥವಾ ಏನಾದ್ರು ಸಿಕ್ಕಿದ್ರೆ. ನನಗೆ ಚಾಟ್ ಸೆಂಟ್ರೆಲ್ಲ ಇಷ್ಟ ಆಗುತ್ತೆ, ಆದರೆ ನಮ್ಮ ಮನೆಯವ್ರಿಗೆ ಇಷ್ಟ ಆಗೋಲ್ಲ. ಈ ಪಾನಿಪುರಿ, ಗೋಬಿ ಇದೆಲ್ಲ ಅವರು
ಜಾಸ್ತಿ ಹೇಟ್ ಮಾಡ್ತಾರೆ. ಆದರೆ ನನಗೆ ಬಹಳ ಇಷ್ಟ. ಅಪರೂಪಕ್ಕೆ ಯಾವಾಗಾದರೂ ತಿನ್ಕೊಂಬರ್ತೀವಿ. ನಾನು ಅವಾಗೋಗಿ ತಿಂತಿದ್ದೀನಿ, ಅವ್ರು ತಿನ್ನೋದಿಲ್ಲ. ಅವ್ರಿಗೆ ಅವೆಲ್ಲ ಇಷ್ಟ ಆಗಲ್ಲ. ಅವ್ರಿಗೇನಿದು ಹೆಲ್ತಿ ಫುಡ್ ಇರಬೇಕು. ನಮಗೆಲ್ಲ ಏನಿಲ್ಲ, ಗೋಬಿ ಪಾನಿಪುರಿ ಅಂಥವೆಲ್ಲ ಬಹಳ ಇಷ್ಟ. ತುಮಕೂರಲ್ಲಿ ಒಂದು ಸೆಂಟ್ರ್ ಇದೆ, ಅಂದರೆ ಸರ್ಕಲಲ್ಲಿ ನೋಡೋಣ. ಆ ಚಾಟ್ ಸೆಂಟ್ರಲ್ಲಿ ನಾವು ಯಾವಾಗಲೂ ಹೋಗ್ತಾ ಬರ್ತಾ ತಿಂತಾನೆ ಇರ್ತೀವಿ. ಅದೇನಾರ ತೆಗ್ದಿದ್ರೆ ಮುಂದೆ ನೋಡೋಣ ಹಂಗಂತ ಹೇಳ್ಕೊಂಡೇ ಹೋದ್ರು ತುಮಕೂರವ್ರಿಗೂ. ನೋಡೋಣ. ಇದು ನಮ್ಮ ಹಳೇ ಮನೆ ಇದ್ವಲ್ಲ ನಾವು, ಆ ಮನೆ ರೋಡ್ ಇದು. ಈ ಕಡೆ ರೈಟಿಗೆ ತಿರ್ಕೊಂಡ್ರೆ ಸ್ಟ್ರೈಟ್ ಹೋದರೆ ಅಲ್ಲೇ ಸಿಗುತ್ತೆ ನಮ್ಮ ಮನೆ. ಇಲ್ಲಿಂದ ಅಲ್ಲಿಂದ ಸ್ವಲ್ಪ ಹತ್ರನೇ, 1-2 ಕಿಲೋಮೀಟ್ರ್ ಇರ್ಬೋದು ಅಷ್ಟೇ. ಬಟ್ ಚೆನ್ನಾಗಿತ್ತು. ಇಲ್ಲೆಲ್ಲ ಓಡಾಡ್ತಾ ಇದ್ದೋ, ಅಂದರೆ ಒಬ್ಬೊಬ್ಬಳೇ ಅಲ್ಲ, ತರಕಾರಿ ತರೋದಕ್ಕೆ ಅಥವಾ ಏನಾರ ತೊಗೊಂಬರೋದಕ್ಕೆ ಯಾವಾಗಲೂ ಜೊತೆಗೆ ಓಡಾಡ್ತಿದ್ದೋ. ಇಲ್ಲೆಲ್ಲ ನೆನಪಾಗ್ತಾ ಇರುತ್ತೆ. ಬಟ್ ಅಲ್ಲಿಂದ ಇಲ್ಲಿಗೆ ಒಂದು 2-3 ಕಿಲೋಮೀಟ್ರ್ ಇರೋದ್ರಿಂದ ನಾವೇನು ಜಾಸ್ತಿ ಈ ಕಡೆ ಎಲ್ಲ ಏನೂ ಬರೋದಕ್ಕೆ ಹೋಗಲ್ಲ. ನಾನಂತೂ ಫುಲ್ಲು ಬರೋದಕ್ಕೆ ಹೋಗಲ್ಲ. ಇವ್ರು ಇಲ್ಲೇ ಓಡಾಡ್ತಿರ್ತಾರೆ. ಓಡಾಡ್ಬೇಕಾದ್ರೆ ಸೊಪ್ಪು ಏನಾರ ಫ್ರೆಶ್ಶಾಗಿ ಸಿಕ್ಕಿದ್ರೆ ಮನೆಗೆ ತೊಗೊಂಬರ್ತಾರೆ. ಬಟ್ ಇಲ್ಲಿ ಒಂದು ಪಾಯಿಂಟಿಗೆ ಬಂದುಬಿಟ್ರೆ ಇಲ್ಲೆಲ್ಲ ಸಿಗೋದು. ಸೊಪ್ಪಾಗಿರ್ಬೋದು, ಒಂದು ಕ್ಲಿನಿಕ್ ಆಗಿರ್ಬೋದು, ಪ್ರತಿಯೊಂದು ಸಿಗೋದು. ಈಗ ಅಲ್ಲೂ ಅಷ್ಟೇ. ಅಲ್ಲಿ ಇದಕ್ಕಿಂತ ಈಸಿ ಮುಂಚೆ ನೋಡಿದ್ವಲ್ಲ, ಇವ್ರ ಜೊತೆಗೆ ಬರಬೇಕಿತ್ತು. ಆ ಥರ ಹಳೆ ಮನೆ ಹತ್ರ ಏನೂ ವೆಯ್ಟ್ ಮಾಡೋಂಗಿಲ್ಲ. ನನ್ನ ಪಾಡಿಗೆ ನಾನು ಕೆಲಸ ಮಾಡ್ಕೊಬಿಡ್ತೀನಿ. ಮಗುಗೆ ಹುಷಾರಿಲ್ಲ ಅಂದರೂ ಅಷ್ಟೇ, ಮುಂದೆನೇ ಕ್ಲಿನಿಕ್ ಇದೆ, ಅಲ್ಲೇ ಹೋಗಿ ಕರ್ಕೊಂಡೋಗಿ ತೋರಿಸ್ಕೊಂಬಂದ್ಬಿಡ್ತೀನಿ. ಈ ಥರ ಪ್ಲ್ಯಾನಿಂಗ್ ಮಾಡಿಕೊಂಡೆ ನಾವು ಆ ಕಡೆ ಮನೆ ಮಾಡ್ಕೊಂಡಿದ್ದು. ಬಟ್ ಈ ಮನೆಕ್ಕಿಂತ ಆ ಮನೆ ನಮಗೆ ತುಂಬ ಚೆನ್ನಾಗಿ ಒಂಥರ ಗುಡ್ ಫೀಲಿಂಗ್ ಕೊಟ್ಟಿದೆ ಅಂತಲೇ ಹೇಳ್ಬೋದು. ಹೋಗಿ 2 ತಿಂಗಳಲ್ಲೇ ನಮಗೆ ರಿಸಲ್ಟು ತುಂಬ ಚೆನ್ನಾಗಿ ಗೊತ್ತಾಗಿದೆ. ಹಾಗೇ ಹೊರಟು ದಾವಸ್ಪೇಟೆ ಬಿಡ್ತಾ ಸ್ವಲ್ಪ ಟ್ರಾಫಿಕ್ ಆಯಿತು. ಅಲ್ಲಲ್ಲೇ ಟ್ರಾಫಿಕ್ ಆಯಿತು. ಈ ಥರ ಅಂದರೆ ಇಷ್ಟೇ ಟ್ರಾಫಿಕ್ ಆಗಿದ್ದು. ಹೋಗ್ತಾ ಹೋಗ್ತಾ ಹಾಗಾಗಿ ಟ್ರಾಫಿಕ್ ಆಯಿತು. ಒಂದು ಸರಿ ನನ್ನ ಹತ್ರ ಇರೋಳು, ಒಂದು ಸರಿ ಹಸ್ಬೆಂಡ್ ಹತ್ರ ಇರೋಳು ಪಾಪು. ಹಾಗಾಗಿ ಕೆಲವೊಂದು ಕ್ಲಿಪ್ಪಿಂಗ್ಗಳನ್ನ ಅಲ್ಲಲ್ಲೇ ತೊಗೊಂಡಿದ್ದೀನಿ ಅಷ್ಟೇ. ನಾವು ಬರಬೇಕಿದ್ರೆ ತುಂಬ ಬಿಸಿಲಿತ್ತು, ಮತ್ತು ಸಿಕ್ಕಾಪಟ್ಟೆ ಒಂಥರ ಹೋಗ್ಬೇಕಿದ್ರೆ ಗಾಳಿ ಜಾಸ್ತಿ ಇತ್ತು. ಬಿಸಿಲಿದೆ ಅಂತಲೂ ಹೇಳೋಕ್ಕಾಗ್ತಿಲ್ಲ, ತುಂಬ ಚಳಿ ಗಾಳಿ ಇದೆ ಅಂತಲೂ ಹೇಳೋಕ್ಕಾಗ್ತಿಲ್ಲ. ಎಲ್ಲ ಮಿಕ್ಸ್ ಆಗಿಬಿಟ್ಟು ಎಲ್ಲರಿಗೂ ಕಾಯಿಲೆಗಳೆಲ್ಲ ಜಾಸ್ತಿ ಆಗಿಬಿಟ್ಟಿದೆ. ಫಸ್ಟ್ ನೆಗಡಿಯಿಂದ ಸ್ಟಾರ್ಟ್ ಆಗುತ್ತೆ ಎಲ್ಲರಿಗೂ. ಆಮೇಲೆ ಎಲ್ಲ ಒಂದೊಂದೇ ಹಿಂದಿಂದೆ ಬರುತ್ತೆ. ಹಾಗಾಗಿ ಮಕ್ಕಳನ್ನ ತುಂಬ ಸೇಫಾಗಿ ಹುಷಾರಾಗಿ ನೋಡ್ಕೊಳ್ಳೋದು ಬೆಸ್ಟು. ನಾವು ಮಕ್ಳುಗಳ್ನ ಹಾಸ್ಪಿಟಲ್ಗೆ ಅಲ್ಲಿ ಇಲ್ಲಿ ಎತ್ಕೊಂಡು ತಿರ್ಗೋದ್ಕಿಂತ ಅದಕ್ಕಿಂತ ಮುಂಚೆನೇ ಸ್ವಲ್ಪ ಪ್ರಿಪ್ರೇಷನ್ನಿಂದ ಅವ್ರಿಗೆ ಹೆಲ್ತ್ ಆಗಲಿ ಅವ್ರನ್ನೆಲ್ಲ ಹುಷಾರಾಗಿ ನೋಡಿಕೊಂಡ್ರೆ ಬೆಸ್ಟ್ ಅಂತ ಹೇಳ್ಬೋದು. ಹೀಗೆ ಹೊರಟ್ವಿ. ದಾವಸ್ಪೇಟೆಲ್ಲಿ ಹತ್ತಿಸ್ತೀನಿ ಬಸ್ ಅಂದರು, ಹತ್ತಿಸ್ಲಿಲ್ಲ. ಯಾಕಂದರೆ ಪಾಪು ಸ್ವಲ್ಪ ಅಳ್ತಾ ಇದ್ಲು. ಹಾಗಾಗಿ ಬೇಡ, ಸೇಫ್ ಇಲ್ಲ ಅಂತ ಹೇಳ್ಬಿಟ್ಟು ತುಮಕೂರಿಗೆ ಲಾಸ್ಟಿಗೆ ಹೋದೋ ನಾವು. ನನಗೆ ಗೊತ್ತಿತ್ತು ಇವರು ತುಮಕೂರಿಗೆ ಕಳಿಸ್ತಾರೆ ಅಂತ. ಯಾಕಂದರೆ ನನಗೂ ಸ್ವಲ್ಪ ಹುಷಾರಿಲ್ಲ, ಕೋಲ್ಡ್ ಎಲ್ಲ ಆಗಿತ್ತು, ತಲೆ ಭಾರ ಆಗಿಬಿಟ್ಟಿತ್ತು. ಹಾಗಾಗಿ ಬೇಡ, ಕಳ್ಸೋದು ಬೇಡ, ನಾನು ಜೊತೆ ಇಲ್ಲ, ಯಾರೂ ಜೊತೇಲಿ ಇರಲಿಲ್ಲ, ನಾನು ಪಾಪು ಇಬ್ಬರೇ ಹೋಗ್ತೀವಿ ಅಂತೇಳಿ ಹೊರಟಿದ್ದು ನಾವು. ಅಂತ ಲಗೇಜೆಲ್ಲ ಏನೂ ತೊಗೊಂಡಿರಲಿಲ್ಲ. ಹಾಗಾಗಿ ಬೇಡ ಅಂತೇಳಿ ಡೈರೆಕ್ಟು ತುಮಕೂರಿಗೆ ಕರ್ಕೊಂಬಂದರು. ಅಲ್ಲೇನೋ ಟಿ ಶರ್ಟ್ ನೋಡ್ತಾಯಿದ್ರು, ಯಾವುದೋ ಒಂದು ಇಷ್ಟ ಆಗ್ಬಿಟ್ಟು ಯಾವುದೋ ಒಂದು ತೊಗೊಂಡಿಲ್ಲ ಅನಿಸುತ್ತೆ. ಬೇಡ ಅಂತ ಹೇಳಿ ನಾವೇ ಬಂದು, ಶೇಡ್ ಆದಂಗೆ ಆಗಿಬಿಟ್ಟಿತ್ತು. ಬೇಡ ಅಂತ ಹೇಳಿ ಬಂದು. ಇದು ನನಗೂ ನನ್ನ ಹಸ್ಬೆಂಡ್ಗೂ ಫೇವ್ರೆಟ್ ಚಾಟ್ ಸೆಂಟ್ರ್ ಇದು. ಅಂದರೆ ಇಲ್ಲಿ ಏನು ವಿಶೇಷ ಅಂತ ಹೇಳಿದ್ರೆ, ಎಲ್ಲ ಕಡೆಯೂ ಚಾಟ್ ಸೆಂಟ್ರಿಗೆ ಫಿಲಮ್ ಆ್ಯಕ್ಟ್ರದ್ದು, ಹೀರೋಯಿನ್ಗಳ್ದು ಹಾಕಿರ್ತಾರೆ. ಬಟ್ ಇಲ್ಲೆಲ್ಲ ಸ್ವಾತಂತ್ರ್ಯ ಹೋರಾಟಗಾರರದ್ದು ಫೋಟೋಗಳು, ಮತ್ತು ಪುನೀತ್ ರಾಜ್ಕುಮಾರ್ ಅವರು ಅನುಸರಿಸಿದಂಥ ಕೆಲವೊಂದು ವ್ಯಕ್ತಿತ್ವ ಆಗಿರ್ಬೋದು, ಎಲ್ಲ ಈ ಥರ ಹಾಕ್ಕೊಂಡಿದ್ದಾರೆ. ಅಲ್ಲಿ ಮಾತ್ರ ತುಂಬ ಚೆನ್ನಾಗಿರುತ್ತೆ. ನನಗೂ ಅವ್ರಿಗೂ ಫೇವ್ರೆಟ್ ಚಾಟ್ ಸೆಂಟ್ರು. ಬರ್ಬೇಕಾದ್ರೆ ನಾವು ತಿಂದ್ಕೊಂಡು ಬರ್ತಾ ಇರ್ತೀವಿ. ತುಮ್ಕೂರ್ಗೆ ಹೋದೆ, ಅಲ್ಲಿ ಹೋಗೋದು ಫಿಕ್ಸು ನಾವು. ಇನ್ನು ಮನೆಗೆ ಬಂದು ನನ್ನ ಮಗಳು ಯಾವಾಗಲೂ ತಾತ ತಾತ ಅಂತಿದ್ಲು. ತಾತನ ಜೊತೆ ಆಟ ಆಡಿದ್ಲು. ನಮ್ಮ ಅಪ್ಪನ ಬಿಟ್ಟು ಬರಲೇ ಇಲ್ಲ ಅವಳು. ಸ್ವಲ್ಪ ಹೊತ್ತು ಆಟ ಆಡಿದ್ಲು. ಆಮೇಲೆ ನಮ್ಮ ಅಕ್ಕನ ಮಗಳೂ ಬಂದಳು, ಆಟ ಆಡ್ತಿದ್ಲು. ಆಮೇಲೆ ಅವಳು ಟ್ಯೂಷನ್ ಮುಗಿಸ್ಕೊಂಡು ಅಲ್ಲಿಗೆ ಬಂದಳು. ನಾನು ಫೋನ್ ಮಾಡಿ ಹೇಳಿದೆ, ಇಲ್ಲಿಗೆ ಬಾ, ನಾನು ಬಂದಿದ್ದೀನಿ ಅಂತ. ಅವಳು ಬಂದು, ಹಸ್ಬೆಂಡ್ ಇನ್ನೇನು 7:15ವರೆಗೂ ಇದ್ದರು. ಹೀಗೆ ನಮ್ಮ ಅಣ್ಣನೂ ಕೆಳಗಡೆ ಬಂದ, ಮೇಲ್ಗಡೆ ಮಲಗಿದ್ದ. ಅವನು ಕೆಳಗಡೆ ಬಂದು ಮಾತಾಡಿಕೊಂಡು ಸ್ವಲ್ಪ ಹಾಗೇ ಹೊರಟರು ಅವರು. ಇವಳು ಆಟ ಆಡೋಕೆ ಆಲ್ರೆಡಿ ಸ್ಟಾರ್ಟ್ ಮಾಡಿಬಿಟ್ಟಿದ್ಲು. ಇವಳು ಬಂದು ಅಷ್ಟೊತ್ತಿಗೆ 7:30 8 ಗಂಟೆಗೆ ಬಂದು, ನಮ್ಮ ಪಾಪನೂ ಬಂದು ಟ್ಯೂಷನ್ ಮುಗಿಸ್ಕೊಂಡು. ಹಾಗೇ ಇಬ್ಬರು ಆಟ ಆಡಿಕೊಂಡು ಕಿತ್ತಾಡಿಕೊಂಡು ಹೋಗಿ ಅಂಗಡಿಗೆಲ್ಲ ಬಂದು ಏನೇನೋ ತೊಗೊಂಬಂದು ತಿಂದು
ಎಲ್ಲ ಈ ನಮ್ಮ ಅಕ್ಕನ ಮಕ್ಳಿಗೂ ನನ್ನ ಮಗಳು ಸಿಕ್ಬಿಟ್ರೆ ಏನೋ ಸಿಕ್ತಂಗೆ, ಅವಳಿಗೂ ಇವ್ರು ಸಿಕ್ಕೋದು ಏನೋ ಸಿಕ್ತಂಗೆ, ಇವ್ರಿಗೂ ಅವ್ರಿಗೆ ಸಿಕ್ಕಿದ್ರೆ ಏನೋ ಎಲ್ಲೋ ಬೇರೆಗೆ ಬಂದಿದ್ದೀವಿ ಪ್ರಪಂಚಕ್ಕೆ ಅನ್ನಂಗೆ ಹಾಡ್ತಾರೆ. ಚೆನ್ನಾಗಿ ಆಟ ಆಡ್ತಾರೆ 3 ಜನನು ಸೇರಿಕೊಂಡು. ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಷ್ಟ ಆದರೆ ಗೊತ್ತಲ್ಲ, ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಆದಷ್ಟು ಡೈಲಿ ಬ್ಲಾಗ್ ಮಾಡ್ತಾ ಇದ್ದೀನಿ. ಮನೇಲಿದ್ದರೆ ಏನು ನಾರ್ಮಲಾಗಿ ಎಲ್ಲ ತೋರಿಸ್ಬೇಕಾಗತ್ತೆ, ಹಾಗಾಗಿ ಹೊರಗಡೆ ಹೋಗೋದು ಬರೋದಾಗಿರ್ಬೋದು ಮಾಡ್ಬೋದು ಅನ್ನೋದೆಲ್ಲ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.